ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಎಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಏನಂತಂದ್ರೆ ಆಲ್ಗೋ ಟ್ರೇಡಿಂಗ್. ಸೊ ಆಲ್ಗೋ ಟ್ರೇಡಿಂಗ್ ಅಂದ್ರೇನು, ಅದರ ಅಡ್ವಾಂಟೇಜಸ್ ಮತ್ತೆ ಅದರ ಡಿಸ್ಅಡ್ವಾಂಟೇಜಸ್ ಏನು, ಸೊ ಅದನ್ನೆಲ್ಲ ತಿಳ್ಕೊಳ್ಳೋಣ. ಸೊ ಅದರಿಂದ ಏನು ಉಪಯೋಗ ಆಗುತ್ತೆ, ಸೊ ಯಾವ ತರ ಮಾಡ್ತಾರೆ, ಸೊ ಅದನ್ನ ಕಂಪ್ಲೀಟ್ಲಿ ನಾವು ಅನಾಲಿಸಿಸ್ ಮಾಡೋಣ. ಸೊ ಆಲ್ಗೋ ಟ್ರೇಡಿಂಗ್ ಅಂತಂದ್ರೆ ಯೂಸಿಂಗ್ ಎ ಕಂಪ್ಯೂಟರ್ ಪ್ರೋಗ್ರಾಮ್ಸ್. ಸೊ ಅದನ್ನ ನಾವು ಏನ್ ಮಾಡ್ತೀವಿ, ಪ್ರೀ ಡಿಫೈನ್ಡ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಸೊ ಪ್ರೀ ಡಿಫೈನ್ಡ್ ಇನ್ಸ್ಟ್ರಕ್ಷನ್ಸ್ ಇಂದ ನಾವು ಅದನ್ನ ಕಂಪ್ಯೂಟರ್ ಸಿಸ್ಟಮ್ಗೆ ನಾವು ಹೇಳ್ತೀವಿ. ಸೊ ಯಾವ ತರ ಎಕ್ಸಿಕ್ಯೂಷನ್ ಮಾಡ್ಬೇಕು, ಯಾವ ತರ ಪೊಸಿಷನ್ಸ್ ಬಂದ್ರೆ ಯಾವ ತರ ಮಾಡ್ಬೇಕು ಅಂತ ನಾವು ಅದನ್ನ ಕಂಪ್ಯೂಟರ್ಗೆ ಅಂದ್ರೆ ಮ್ಯಾನ್ಯುವಲಿ ಮಾಡ್ಲಾರಂಗೆ ಕಂಪ್ಯೂಟರ್ಗೆ ಡಿಸೈನ್ ಮಾಡಿ ಹೇಳ್ತೀವಿ. ಸೊ ಅವಾಗ ಏನಾಗುತ್ತೆ, ಅದು ಕಂಪ್ಯೂಟರ್ ಕಂಪ್ಲೀಟ್ಲಿ ಆಲ್ಗೋ ಟ್ರೇಡಿಂಗ್ ಏನಾಗುತ್ತೆ, ಕಂಪ್ಲೀಟ್ಲಿ ಅದೇ ಸಿಸ್ಟಮೇ ಮಾಡ್ಕೊಳುತ್ತೆ. ಸೊ ಇದ್ರ ಡೆಫಿನಿಷನ್ ಏನು ಅಂತಂದ್ರೆ ಆಟೋಮೇಟೆಡ್ ಟ್ರೇಡಿಂಗ್ ಎಕ್ಸಿಕ್ಯೂಷನ್ ಆರ್ಡರ್ಸ್. ಅಂದ್ರೆ ಪ್ರೀ ಡಿಫೈನ್ಡ್ ಪ್ರೋಗ್ರಾಮ್ ಮಾಡಿರ್ತಾರೆ. ಸೊ ಅದೇನಾಗುತ್ತೆ, ಆಟೋಮೆಟಿಕ್ಲಿ ಟ್ರೇಡ್ ಮಾಡುತ್ತೆ ತಾನೇ ಸಿಸ್ಟಮ್. ಸೊ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಮಾಡುತ್ತೆ. ಸೊ ಇದೇನಾಗುತ್ತೆ, ಯೂಸಿಂಗ್ ದ ಡೇಟಾ. ಸೊ ಡೇಟಾ ಇಟ್ಕೊಂಡು ಅದೇನ್ ಮಾಡುತ್ತೆ, ಆಟೋಮೆಟಿಕ್ಲಿ ಇನಿಶಿಯೇಟ್ಸ್ ಟ್ರೇಡ್ಸ್. ಅಂದ್ರೆ ಡೇಟಾ ಹೆಂಗ್ ಸಿಗ್ನಲ್ಸ್ ತೋರಿಸುತ್ತೆ, ಬುಲ್ಲಿಶಾ ಬೇರಿಶಾ ನ್ಯೂಟ್ರಲ್. ಸೊ ಅದ್ರ ಮೇಲೆ ಅದೇನ್ ಮಾಡುತ್ತೆ, ಆಟೋಮೆಟಿಕ್ಲಿ ತಾನೇ ಮಾಡಕ್ ಶುರು ಆಗುತ್ತೆ. ಸೊ ಯಾವ ತರ ವರ್ಕ್ ಆಗುತ್ತೆ ಇದು ಅಂತಂದ್ರೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಂದ್ ಬೇಕು, ಅಂಡ್ ಆಲ್ಸೋ ಡೇಟಾ ಒಂದ್ ಬೇಕು, ಇಂಪಾರ್ಟೆಂಟ್ ಕಂಡೀಷನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದು ಬೇಕು. ಅದಾದ್ಮೇಲೆ ಟ್ರೇಡ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಫಸ್ಟ್ ಏನು, ಸ್ಟ್ರಾಟಜಿ ಬೇಕು, ಡಿಫೈನ್ ಟ್ರೇಡಿಂಗ್ ರೂಲ್ಸ್ ಅಂಡ್ ಸ್ಟ್ರಾಟಜಿ. ಸೊ ಸ್ಟ್ರಾಟಜಿ ಒಂದ್ ಬೇಕು. ನೆಕ್ಸ್ಟ್ ಕೋಡಿಂಗ್, ಟ್ರಾನ್ಸ್ಲೇಟ್ ಸ್ಟ್ರಾಟಜಿ ಇಂಟು ಕಂಪ್ಯೂಟರ್ ಕೋಡ್. ಅಂದ್ರೆ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿನ ಹಾಕಿರ್ತೀವಿ. ಸೊ ಆ ಪರ್ಟಿಕ್ಯುಲರ್ ಸ್ಟ್ರಾಟಜಿ ನಮ್ಗೆ ಕಂಪ್ಯೂಟರ್ ಸಿಸ್ಟಮ್ಗೆ ಹೇಳ್ಬೇಕು. ನಾವು ಕಂಪ್ಯೂಟರ್ ಸಿಸ್ಟಮ್ಗೆ ಹೇಳ್ಬೇಕು ಅಂತಂದ್ರೆ ಸೆಟ್ ಆಫ್ ಕೋಡ್ ಇರುತ್ತೆ, ಕಂಪ್ಯೂಟರ್ ಕೋಡ್ ಇರುತ್ತೆ, ಲೈಕ್ ಯೂಸಿಂಗ್ C++, ಪೈಥಾನ್, ಜಾವಾ. ಸೊ ಆ ತರ ಕೋಡ್ ಇರುತ್ತೆ. ಅದನ್ನ ಇಟ್ಕೊಂಡು ಅದನ್ನ ಕಂಪ್ಯೂಟರ್ಗೆ ಫೀಡ್ ಮಾಡ್ಬೇಕು ಆ ಸ್ಟ್ರಾಟಜಿನ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಸಿಸ್ಟಮ್ ಏನ್ ಮಾಡುತ್ತೆ, ತಾನೇ ಅನಲೈಸ್ ಮಾಡ್ಕೊಂಡು ಆ ಡೇಟಾ ಇಟ್ಕೊಂಡು ಆಟೋಮೇಟೆಡ್ ಎಕ್ಸಿಕ್ಯೂಷನ್ ಪ್ಲೇಸ್ಮೆಂಟ್ ಮಾಡುತ್ತೆ. ಅಂದ್ರೆ ಆರ್ಡರ್ಸ್ನೆಲ್ಲ ಪ್ಲೇಸ್ ಮಾಡುತ್ತೆ. ಸೊ ಒನ್ಸ್ ಅದೆಲ್ಲ ಆಯ್ತ ತಕ್ಷಣ ನಿಮ್ಮ ಟ್ರೇಡ್ ಮತ್ತೆ ಪ್ರಾಫಿಟ್ ಅಲ್ಲ ಲಾಸ್, ಸೊ ಡಿಪೆಂಡ್ ಅಪಾನ್ ಮಾರ್ಕೆಟ್ ಸಿಚುವೇಶನ್ಸ್ ಆಗುತ್ತೆ, ಕಂಡೀಷನ್ಸ್ ಮೆಟ್ ಆಗಿ. ಸೊ ಇದ್ರ ಅಡ್ವಾಂಟೇಜಸ್ ಏನು ಅಂತಂದ್ರೆ, ಒಂದು ಸ್ಪೀಡ್. ಸೊ ಮ್ಯಾನ್ಯುವಲ್ ಮಾಡೋದ್ಕಿಂತ, ಹ್ಯೂಮನ್ ಬೀಯಿಂಗ್ ಮಾಡೋದ್ಕಿಂತ ಎಕ್ಸಿಕ್ಯೂಷನ್ ಸ್ಪೀಡ್ ಆಗಿರುತ್ತೆ. ಅಕ್ಯುರಸಿ ತುಂಬಾ ಚೆನ್ನಾಗುತ್ತೆ, ಬಿಕಾಸ್ ಸಿಸ್ಟಮ್ ಏನಾಗುತ್ತೆ, ಡೇಟಾ ಅನಲೈಸ್ ಮಾಡಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಆರ್ಡರ್ ಪ್ಲೇಸ್ ಆಗುತ್ತೆ. ಸೊ ಅಕ್ಯುರಸಿ ಚೆನ್ನಾಗಿರುತ್ತೆ, ಅಂಡ್ ಆಲ್ಸೋ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ. ಬಿಕಾಸ್ ಹ್ಯೂಮನ್ ಬೀಯಿಂಗ್ಸ್ ನಾವು ಯಾವಾಗ್ಲೂ ಸಿಸ್ಟಮ್ ಮುಂದೆ ಕೂತ್ಕೊಳಕ್ ಆಗಲ್ಲ. ಸೊ ಒನ್ಸ್ ನಾವು ಆಲ್ಗೋ ಟ್ರೇಡಿಂಗ್ ರನ್ ಮಾಡಕ್ ಶುರು ಮಾಡಿದ್ಮೇಲೆ ಅದೇನಾಗುತ್ತೆ, 24/7 ಮಾರ್ಕೆಟ್ ಓಪನ್ ಇದ್ರೂ ಕೂಡ, ಸೊ ಯಾವಾಗ ನಾವು ಕಂಡೀಷನ್ಸ್ ಮೆಟ್ ಆಗುತ್ತೆ ಆಗ ಆಟೋಮೆಟಿಕ್ಲಿ ಬೈ ಅಂಡ್ ಸೆಲ್ ಅದನ್ನ ಟ್ರೇಡ್ ನ ಇನಿಶಿಯೇಟ್ ಮಾಡುತ್ತೆ. ಸೊ ಇದು ಕಾಮನ್ ಸ್ಟ್ರಾಟಜಿಸ್ ಯಾವ್ಯಾವ ಇದಾವೆ ಅಂತಂದ್ರೆ, ಒಂದು ಟ್ರೆಂಡ್ ಫಾಲೋಯಿಂಗ್ ಸ್ಟ್ರಾಟಜಿ, ಆಮೇಲೆ ಅಂದ್ರೆ ಮಾರ್ಕೆಟ್ ಡೈರೆಕ್ಷನ್ ಅನ್ನ ನೋಡ್ಕೊಂತ ಟ್ರೆಂಡ್ ಫಾಲೋ ಮಾಡ್ಕೊಂತ ಆ ಸ್ಟ್ರಾಟಜಿ. ಅದಾದ್ಮೇಲೆ ಆರ್ಬಿಟ್ರೇಜ್ ಅಂತಂದ್ರೆ ಡಿಫ್ರೆನ್ಸಸ್, ಪ್ರೈಸ್ ಅನ್ನ ಡಿಫ್ರೆನ್ಸಸ್ ಮಾಡಿ ಅದ್ರ ಬಗ್ಗೆ ನಾವು ಇಟ್ಕೊಂಡು ಅದು ಒಂದು ಸ್ಟ್ರಾಟಜಿ ಮಾಡಬಹುದು. ಆಮೇಲೆ ಮೀನ್ ರಿವರ್ಷನ್ ಅಂತಂದ್ರೆ ಡಿವಿಯೇಷನ್ಸ್, ಪ್ರೈಸ್ ಆವರೇಜ್ ಮಾಡ್ಕೊಂತ ಅದನ್ನ ನಾವು ಒಂದು ಸ್ಟ್ರಾಟಜಿ ಮುಖಾಂತರ ಮಾಡ್ಕೋಬಹುದು. ಸೊ ಕೀ ಕಾಂಪೋನೆಂಟ್ಸ್ ಫಾರ್ ಸಕ್ಸಸ್ ಆಗೋದಕ್ಕೆ ಏನೇನ್ ಬೇಕು ಅಂತಂದ್ರೆ, ಸೊಫಿಸ್ಟಿಕೇಟೆಡ್ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ರೋಬೋಸ್ಟ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಸಿಸ್ಟಮ್. ಅಂದ್ರೆ ಯಾವ್ದು ಹ್ಯಾಂಗ್ ಆಗ್ಲಾರಂಗೆ ಏನು. ಆಮೇಲೆ ರಿಯಲ್ ಟೈಮ್ ಡೇಟಾ ಫೀಡ್ಸ್ ನಮಗೆ ಒಂದು ಬೇಕಾಗುತ್ತೆ. ಅದಾದ್ಮೇಲೆ ವೆಲ್ ಡಿಸೈನ್ ಟ್ರೇಡಿಂಗ್ ಲಾಜಿಕ್ ಬೇಕಾಗುತ್ತೆ, ಅಂದ್ರೆ ಕೋಡಿಂಗ್ ನಮಗೆ ಅದ್ರ ಬಗ್ಗೆ ಬೇಕಾಗುತ್ತೆ. ಸೊ ಚಾಲೆಂಜಸ್ ಏನೇನು ಅಂತಂದ್ರೆ, ಅಲ್ಟಿಮೇಟ್ಲಿ ಇಟ್ ಈಸ್ ಎ ಆಲ್ಗೋ ಟ್ರೇಡಿಂಗ್, ಹ್ಯೂಮನ್ ಬೀಯಿಂಗ್ ಮಾಡಲ್ಲ, ಸಿಸ್ಟಮ್ ಮಾಡುತ್ತೆ. ಸೊ ಚಾಲೆಂಜಸ್ ಏನಂದ್ರೆ, ಓವರ್ ಆಪ್ಟಿಮೈಸೇಷನ್, ಸ್ಟ್ರಾಟಜಿ ದಟ್ ವರ್ಕ್ ಓನ್ಲಿ ಆನ್ ಪಾಸ್ಟ್ ಡೇಟಾ. ಸೊ ಪ್ರೀವಿಯಸ್ಲಿ ಡೇಟಾ ಇಟ್ಕೊಂಡು ಅದ್ರ ಮೇಲೆ ಮಾತ್ರ ಅದು ವರ್ಕ್ ಆಗುತ್ತೆ ಹೊರತು ಕರೆಂಟ್ ಡೇಟಾ ಏನ್ ರನ್ ಆಗ್ತಿರುತ್ತೆ ಅದು ಪಾಸ್ಟ್ ಡೇಟಾನ ತಗೊಂಡು ವರ್ಕ್ ಆಗುತ್ತೆ. ಸೊ ಏನಾದ್ರೂ ಟೆಕ್ನಿಕಲ್ ಗ್ಲಿಚ್ ಆಯ್ತು, ಸಾಫ್ಟ್ವೇರ್ ಹಾರ್ಡ್ವೇರ್ ಫೇಲ್ಯೂರ್ಸ್ ಆಯ್ತು ಅಂತಂದ್ರೆ ತುಂಬಾ ಇಶ್ಯೂ ಆಗುತ್ತೆ. ಸೊ ಇದು ಸಿಸ್ಟಮ್ ಬೇಸ್ಡ್ ಆಗಿರೋದ್ರಿಂದ ಸ್ಟಕ್ ಆಗುತ್ತೆ. ಸೊ ಸಡನ್ ವಾಲಟೈಲ್ ಮಾರ್ಕೆಟ್ ಅಲ್ಲಿ ಸೊ ಲಾಸಸ್ ಟ್ರಿಗರ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕೆ, ಸ್ಟಾಪ್ ಲಾಸ್ ಇಟ್ಟಿರ್ತೀವಿ, ಇಲ್ಲ ಏನೋ ಒಂದ್ ಮಾಡಿರ್ತೀವಿ ಅನ್ಕೊಳ್ಳಿ, ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಲೋ ಸ್ವಿಂಗ್ ಲೋ ಬಂದ್ರೆ ಎಕ್ಸಿಟ್ ಆಗಿ ಅಂತ. ಬಟ್ ಮಾರ್ಕೆಟ್ ಅಲ್ಲಿ ಸಡನ್ ಆಗಿ ನಮ್ಗೆ ಫ್ಲಕ್ಚುಯೇಷನ್ ಆಗಕ್ ಶುರು ಆಯ್ತು ಅಂತಂದ್ರೆ ಆ ಪರ್ಟಿಕ್ಯುಲರ್ ಕಂಡೀಷನ್ಸ್ ಮೆಟ್ ಮಾಡಲ್ಲ. ಸೊ ಯೂಶುವಲ್ ಏನಾಗುತ್ತೆ, ಫಾಲ್ ಆಗುತ್ತೆ. ಸೊ ಅಲ್ಲಿ ನಮ್ಗೆ ಇದೆಲ್ಲ ಚಾಲೆಂಜಸ್.
ಸೊ ಫ್ಯೂಚರ್ ಆಫ್ ಆಲ್ಗೋ ಟ್ರೇಡಿಂಗ್. ಸೊ ಆಲ್ಗೋ ಟ್ರೇಡಿಂಗ್ ಫ್ಯೂಚರ್ ಅಲ್ಲಿ ಏನೇನಿದೆ ಅಂತ ಎ ನ ಇಂಟಿಗ್ರೇಷನ್ ಮಾಡಬಹುದು. ಸೊ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ತಾನೇ ಯೋಚನೆ ಮಾಡಿ ತಾನೇ ಇದು ಮಾಡಿ ಅದನ್ನ ಆರ್ಟಿಫಿಷಿಯಲ್ ಇಂಟಿಗ್ರೇಷನ್ ಮಾಡ್ಕೋಬಹುದು. ಅಡ್ವಾನ್ಸ್ ಆಲ್ಗೋರಿದಮ್ ಸ್ಟ್ರಾಟಜೀಸ್ ನ ಯೂಸ್ ಮಾಡ್ಕೋಬಹುದು ಅಂಡ್ ಮಾರ್ಕೆಟ್ ಎಕ್ಸ್ಪೆನ್ಷನ್ ಮಾಡ್ಕೋಬಹುದು. ಸೊ ಮಾರ್ಕೆಟ್ ಎಕ್ಸ್ಪೆನ್ಷನ್ ಇನ್ ದ ಸೆನ್ಸ್ ಇದ್ರ ಮೇಲೆ ಸಿಸ್ಟಮ್ ಬಿಲ್ಡ್ ಮಾಡೋದು, ಸ್ಟ್ರಾಟಜೀಸ್ ಬಿಲ್ಡ್ ಮಾಡೋದು, ವೈಡ್ ರೇಂಜ್ ಆಫ್ ಡೇಟಾನ ಕಲೆಕ್ಟ್ ಮಾಡ್ಕೊಳೋದು. ಸೊ ಈ ತರ ಮಾಡ್ಕೊಂತ ಹೋಗ್ಬೋದು. ಸೊ ಈ ಆಲ್ಗೋ ಟ್ರೇಡಿಂಗ್ ಅಲ್ಲಿ ಈ ಕಂಪ್ಲೀಟ್ಲಿ ಏನು ಇವಾಗ ನೆಕ್ಸ್ಟ್ ಫ್ಯೂಚರ್ ಜನರೇಷನ್ ಹೇಳ್ತಾರೆ ಆಲ್ಗೋ ಟ್ರೇಡಿಂಗ್ ಇನ್ AI ಇಂಟಿಗ್ರೇಷನ್ ಅಂತ. ಸೊ ಇದೇ ಆಗಿತ್ತು ಇವತ್ತಿನ ಟಾಪಿಕ್ ಆಲ್ಗೋ ಟ್ರೇಡಿಂಗ್ ಏನು ಅಂತ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಬಟನ್ ಒತ್ತಿ. ಥ್ಯಾಂಕ್ ಯು. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.